ನಮಸ್ತೆ. ನಾನು ಶಾಂತಾ ಅರ್ಕಾಚಾರಿ ಹಿರೇಕೆರೂರು. ನಾನು ಥೈರಾಯ್ಡ್, ಅಸ್ತಮಾ, ಅಲರ್ಜಿ, ಸುಸ್ತು ಭಾಳ ಇತ್ತು. ಎಲ್ಲ ಕಡೆನೂ ತೋರಿಸಿದೆ, ಯಾವುದೂ ಸರಿಯಾಗಲಿಲ್ಲ. 150 mg ಟ್ಯಾಬ್ಲೆಟ್ ತೊಗೊತ ಇದ್ದೆ. ಅದು ಸೈಡ್ ಎಫೆಕ್ಟೇ ಜಾಸ್ತಿ ಆಗ್ತಾ ಬಂತು. ಥೈರಾಯ್ಡ್ 150 ತಗೊಂಡ್ಮೇಲೆ BP ಜಾಸ್ತಿ ಬಂದುಬಿಡ್ತು. ಆಮೇಲೆ ಇಲ್ಲಿ ಸಿರ್ಸಿದು ನಿಸರ್ಗ ಹಾಸ್ಪಿಟ್ಲ್ ಚೆನ್ನಾಗೈತಿ ಹೋಗ್ರಿ ಅಂದರು. ಆಮೇಲೆ ಇಲ್ಲಿ ಬಂದೆ. 10 ದಿವಸನೂ ಉಳ್ಕೊಂಡೆ. ಮೇಡಮ್ ಅವ್ರದ್ದು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನಾನು ಆಕ್ಟಿವ್ ಆಗಿದ್ದೀನಿ. ಆಮೇಲೆ ಈಗ 75 mg ತೊಗೊತಾ ಇದ್ದೀನಿ. ನಾರ್ಮಲ್ ಇದೆ, ಎಲ್ಲ BP ನಾರ್ಮಲ್ ಇದೆ, ಅಸ್ತಮಾ ಕಂಟಿನ್ಯೂ ಇದು ಆರಾಮಾಗಿದೆ, ಥೈರಾಯ್ಡು ಎಲ್ಲ ನಾರ್ಮಲ್ ಇದೆ. ಒಟ್ಟು ಎಲ್ಲ ಆಕ್ಟಿವ್ ಆಗಿದೆ. ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ. ಊಟದ ಸಿಸ್ಟಮು ಭಾಳ ಚೆನ್ನಾಗೈತೆ, ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಗ್ರೀನ್ ಟೀ, ಜ್ಯೂಸು, ಸೂಪ್ ಕುಡಿಯೋದು, ಆಮೇಲೆ ಜ್ಯೂಸು, ಎಲ್ಲ ತರಕಾರಿಗಳದ್ದು ಭಾಳ ಚೆನ್ನಾಗೈತಿ. ಅದು ಅನುಭವಿಸಿದ್ರಷ್ಟೇ ಅದು ಗೊತ್ತಾಗೋದು, ಹೇಳಿದರೆ ಇದಾಗಲ್ಲ. ಒಂದು ಸರಿ ಎಲ್ಲರೂ ಬಂದು ಭೇಟಿ ಆಗ್ರಿ, ಚೆನ್ನಾಗಿ ನೋಡ್ತಾರೆ ಮೇಡಮ್ಮರು. ಇದರಿಂದ ನಾನು ನಮ್ಮ 3 ಮೊಮ್ಮಕ್ಕಳು ನೋಡಿದೆ. ಇಲ್ಲ ಅಂದರೆ ನಾನು ನೋಡೋದಕ್ಕಾಗ್ತಿದ್ದಿಲ್ಲ. ಡಾಕ್ಟ್ರ್ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಅವರು ನನ್ನ ಪಾಲಿನ ದೇವರೇ ಇದ್ದಂಗೆ ಅದಾರೆ. ನನಗೆ ಮಾತೇ ಬರ್ತಾಯಿಲ್ಲ ರೀ. ಚೆಕ್ ಮಾಡಿದೆ, ಎಲ್ಲದನ್ನು ಓದಿ, ಎಲ್ಲ ಭಾಳ ದುಡ್ಡು ಖರ್ಚು ಮಾಡಿದೆ, ಆರಾಮಾಗಲಿಲ್ಲ. ಇಲ್ಲಿ ಬಂದಮೇಲೆ ನನಗೆ ಆರಾಮ ಅನಿಸ್ತ್ರಿ. ಈಗ ಯಾವುದೂ ಇಲ್ದಂಗೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತೀನಿ. ಚೆನ್ನಾಗಿ ಆಕ್ಟಿವ್ ಅದೀನಿ, ಎಲ್ಲ ಕೆಲಸ ಮಾಡ್ತೀನಿ. ನೀವು ಆರೋಗ್ಯ ಸಮಸ್ಯೆ ಇದ್ದರೆ ಇಲ್ಲಿ ಬಂದ್ರಿ, ಚೆನ್ನಾಗಿ ಆಗ್ತೀರಾ, ಏನೂ ತೊಂದರೆ ಇಲ್ಲ. ಭಾಳ ಚೆನ್ನಾಗಿ ನೋಡ್ತಾರೆ. ಅವರೆಲ್ಲ ತಂಡಗಳು ಅಷ್ಟು ಚೆನ್ನಾಗಿ ಕಾಳಜಿಯಿಂದ ನೋಡ್ತಿದ್ದಾರೆ. ಲಕ್ಷ್ಮಿ ಮೇಡಮ್ಮರಿಗೂ ಅವ್ರ ಮನೆಯವರಿಗೂ ತುಂಬ ಥ್ಯಾಂಕ್ಸ್. ಎಷ್ಟು ಹೇಳಿದರೂ ಸಾಲದು. ಒಂದು ಸರಿ ನೀವು ಭೇಟಿಯಾಗ್ರಿ. ಭೇಟಿಯಾಗಿ ನಿಮಗೆ ಅದು ಒಂದು ಸರಿ ಬಂದು ಹೋದರೆ ನಿಮಗೆ ಏನೋ ಒಂದು ದೇವಸ್ಥಾನಕ್ಕೆ ಬಂದು ಹೋದಂಗೆ ಆಗ್ತತಿ. ಬರ್ರಿ.